स्वागत है आपका बी न्यूज नेशन में। मैं हूं आबिद हुसैन शेख। चैलेंजेस ऑफ मीडिया स्टेट लेवल सेमिनार बीजापुर शहर के अक्का महादेवी यूनिवर्सिटी में राज्य स्तर माध्यम गोष्ठी पर चिंतन मंथन कार्यक्रम का आयोजन किया गया। मंच से कोरोना जैसे मुश्किल दौर में घर बैठे लोगों तक अपनी जान की परवाह न करते हुए खबरों को पहुंचाया है और पत्रकारिता के अनुसार एक पत्रकार को पहले खबर की पड़ताल करके जनता को सच दिखाना ही पत्रकारिता का उसूल है, कहा यूनिवर्सिटी के हंगामी कुलपति प्रोफेसर नामदेव गौड़ ने। राज्य वर्किंग जर्नलिस्ट एसोसिएशन के स्टेट प्रेसिडेंट शिवानंद तगडूर ने कोविड के मुश्किल दौर में पत्रकारों के योगदान की सराहना करते हुए संघ हमेशा आपके साथ रहकर आपकी समस्याओं के समाधान के लिए हमेशा खड़ा है, कहा। सीनियर जर्नलिस्ट गोपाल नाइक, प्रजावाणी न्यूज़ हेड रश्मि यस ने मौजूदा दौर में मीडिया कई चैलेंजेस से गुजर रहा है, इस पर चिंतन मंथन की ज़रूरत पर जोर दिया। मुख्य अतिथियों ने इसी दौरान राज्य कार्यकारिणी समिति के अहम सभा आयोजित की गई थी, जिसमें पत्रकारों से जुड़े कई अहम समस्याओं पर चर्चा हुई। इसका आयोजन बीजापुर जिला वर्किंग जर्नलिस्ट एसोसिएशन के डिस्ट्रिक्ट प्रेसिडेंट सचेंद्र लंबू, प्रधान कार्यदर्शी विनायक संडूर, राज्य कार्यकारी समिति के सदस्य देवेंद्र हेलवर और जिला कार्यकारी समिति के सदस्यों ने की थी। ವಿಶ್ವವಿದ್ಯಾಲಯ ವಿಜಯಪುರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ಸಹಯೋಗದಲ್ಲಿ ಮಾಧ್ಯಮ ಕ್ಷೇತ್ರದ ತಲ್ಲಣ್ಣಗಳು ರಾಜ್ಯ ಮಟ್ಟದ ವಿಚಾರ ಸಂಕಿರಣಕ್ಕೆ ಆಗಮಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಲು ಬಯಸುತ್ತೇನೆ। ಮೊಟ್ಟ ಮೊದಲನೇ ಕಾರ್ಯಕ್ರಮಕ್ಕೆ ಉದ್ಘಾಟನೆಯಾಗಿ ಆಗಮಿಸಿದ್ದ ಪ್ರೊಫೆಸರ್ ನಾಮಗೌಡ ಕುಲಪತಿಗಳು, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ। ಎಲ್ಲರಿಗೂ ನಮಸ್ಕಾರ। ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ಆಹ್ವಾನಿತರೇ, ಮಾಧ್ಯಮ ಸ್ನೇಹಿತರೇ, ಅಧ್ಯಾಪಕ ಬಂಧುಗಳೇ ಮತ್ತು ವಿದ್ಯಾರ್ಥಿನಿಯರೇ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಜಂಟಿ ಸಹಯೋಗದಲ್ಲಿ ಆಯೋಜಿಸಿರ್ತಕ್ಕಂತಹ ರಾಜ್ಯ ಮಟ್ಟದ ಈ ವಿಚಾರ ಸಂಕಿರಣಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಆದರದ ಸ್ವಾಗತವನ್ನು ಬಯಸ್ತೇನೆ। ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆ ವಿಜಯಪುರದಲ್ಲಿ ಹಮ್ಮಿಕೊಳ್ಳುವ ವಿಚಾರ ನನ್ನ ಗಮನಕ್ಕೆ ಬಂದ ತಕ್ಷಣ ಸ್ನೇಹಿತರಾದ ಸಚೇಂದ್ರ ಲಂಬು ಮತ್ತು ಅವರ ತಂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ನಾನು ಒಂದು ಪ್ರಸ್ತಾಪವನ್ನು ಇಟ್ಟೆ। ನಾಡಿನ ವಿವಿಧ ಕಡೆಗಳಿಂದ ಪತ್ರಕರ್ತ ಮಿತ್ರರು ಬರ್ತಾರೆ, ಸಂಘದ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ಅವರ ತಂಡ ಬಿಜಾಪುರದಲ್ಲಿರ್ತದೆ। ಇದಕ್ಕಿಂತ ಒಂದು ದೊಡ್ಡ ಸದಾವಕಾಶ ನಮಗೆ ಇನ್ನೇನು ಬೇಕು? ಇವತ್ತು ಮಾಧ್ಯಮ ಎದುರಿಸ್ತಕ್ಕಂತಹ ಬಿಕ್ಕಟ್ಟಿನ ಬಗೆಗೆ, ತಲ್ಲಣಗಳ ಬಗೆಗೆ ಬೆಳಗಿನ ಹೊತ್ತಿನಲ್ಲಿ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡ್ರೆ ಹೇಗೆ ಅಂತಕ್ಕಂಥ ವಿಚಾರವನ್ನು ನಾನು ಪ್ರಸ್ತಾಪಿಸಿದಾಗ ತಕ್ಷಣವೇ ಅವರು ಒಪ್ಪಿಕೊಂಡ್ರು ಮತ್ತು ರಾಜ್ಯದ ಅಧ್ಯಕ್ಷರನ್ನು ನಾವು ಸಂಪರ್ಕಿಸಿದಾಗ ಇಟ್ಸ್ ಎ ಗುಡ್ ಐಡಿಯಾ, ವಿಲ್ ಮೇಕ್ ಇಟ್ ಅಂತ ಅವರು ಗ್ರೀನ್ ಸಿಗ್ನಲ್ ಕೊಟ್ಟ ಪರಿಣಾಮವಾಗಿ ನಾವು ಇವತ್ತು ಇಲ್ಲೆಲ್ಲ ಸೇರಿದ್ದೇವೆ। ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಮಾಧ್ಯಮ ಕ್ಷೇತ್ರದ ತಲ್ಲಣಗಳು ಎಂಬ ವಿಷಯದ ಕುರಿತು ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ನಿಮ್ಮೆಲ್ಲರನ್ನು ನಾನು ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ। ನಿರಂತರ
ಸುಂದರವಾಗಿ ಮಕ್ಕಳಿಗೆ ಬೋಧಿಸುವಂಥ ಸರಳೀಕರಣ ಮಾರ್ಗವನ್ನು ತೋರಿಸುವಂಥ ಕೆಲಸ ಆಗಿದೆ. ಅವ್ರು ಈಗ ಪ್ರೆಸೆಂಟಾಗಿ ಅನೇಕ ವಿದ್ವಾಂಸರನ್ನು ಕರೆತಂದು ಇಂಗ್ಲೀಷ್ ಸ್ಪೋಕನ್ಗೆ ಸಂಬಂಧಪಟ್ಟಂಥ ಮಕ್ಕಳಲ್ಲಿ ಇಂಗ್ಲೀಷ್ ಜ್ಞಾನವನ್ನು ಹೆಚ್ಚಿಸುವಂಥ ಕೆಲಸ ಮಾಡುವಂಥ ಕೆಲಸ ಮಾಡಿದೆ. ಹೀಗಾಗಿ ಪತ್ರಿಕೋದ್ಯಮ ವಿಭಾಗದ ಜೊತೆಗೆ ಅಲ್ಲಿ ಇರುವಂಥ ಅಧ್ಯಾಪಕರು ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ತಾವೆಲ್ಲರೂ ಸಹ ಪ್ರತಿಯೊಂದು ಸಮಸ್ಯೆಯನ್ನು ಸಮಾಜದ ಮುಂದಿಡ್ತಾ ಈ ಕೆಲಸವನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನು ನಾನು ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡುತ್ತೇನೆ. ಒಂದು ಕಾಲು ಈ ಅಂಗಳದಲ್ಲಿ, ಇನ್ನೊಂದು ಕಾಲು ಅಲಿತಾ ಇರಬೇಕು ಅಲೆಮಾರಿ ಥರ. ತನ್ನ ಒಂದು ಬುದ್ಧಿಮತ್ತೆಗೆ, ತನ್ನ ಮನೋಸಾಮರ್ಥ್ಯಕ್ಕೆ, ತನ್ನ ಮನೋದೃಷ್ಟಿಗೆ, ತನ್ನ ಮನೋಭೂಮಿಕೆಗೆ ಹೊಂದುವ ಕೆಲಸ ಎಲ್ಲಾದರೂ ಇದೆಯೇ ಅಂತ ಹುಡುಕ್ತಾ ಇರಬೇಕು. ಇದು ವೈಯಕ್ತಿಕ ನೆಲೆಯಲ್ಲಿರುವ ತಲ್ಲಣಗಳು. ಇನ್ನು ಕ್ಷೇತ್ರದಲ್ಲಿ ಇರುವ ತಲ್ಲಣಗಳ ಬಗ್ಗೆ ಮಾತಾಡಬೇಕು ಅಂದರೆ, ಇನ್ಫಾರ್ಮೇಷನ್ ಅನ್ನೋದು ಭಾಳ ಸವಕಲು ಪದ ಆಯಿತು. ಈಗ ಡಿಸ್ಇನ್ಫಾರ್ಮೇಷನ್ ಆಗ್ತಾ ಇದೆ. ನಾವೇನು ಮಾಹಿತಿ ಕೊಡ್ತಿದ್ದೀವಿ, ಆ ಮಾಹಿತಿ ಎಷ್ಟು ಸರಿ ಇದೆ, ಆಮೇಲೆ ಅದು ಎಷ್ಟು ಉಪಯುಕ್ತವಾಗಿದೆ, ಯುಟಿಲಿಟಿ ಬೇಸ್ಡ್ ಮಾಹಿತಿಯ ಅದು ನಾವು ಕೊಡ್ತಿರೋದು, ಅಥವಾ ಈ ಮಾಹಿತಿಯಿಂದ ಯಾರಿಗೆ ಉಪಯೋಗ ಆಗ್ತಾ ಇದೆ. ನಾನಿಲ್ಲಿ ಬಹುಶಃ ಪ್ರಿಂಟ್ ಮಾಧ್ಯಮದ ದೃಷ್ಟಿಯಿಂದ ಮಾತಾಡೋದಾದರೆ ನಮ್ಮಲ್ಲಿ ಅಂಥ ಸಮಸ್ಯೆಗಳು ಕಡಿಮೆ ಬರ್ತವೆ. ಎಲೆಕ್ಟ್ರಾನಿಕ್ ಮೀಡಿಯಾದ ದೃಷ್ಟಿಕೋನದಿಂದ ಮಾತಾಡೋದಾದರೆ ಕೆಲವು ಸಲ ಅದು ಆರೋಪದ ಧ್ವನಿ ಅನ್ನಿಸ್ಬಹುದು ಅಥವಾ ದೂರಿನ ಧ್ವನಿ ಅನ್ನಿಸ್ಬಹುದು. ದೂರು ಮತ್ತು ಆರೋಪಗಳನ್ನು ಪ್ರತ್ಯೇಕವಾಗಿ ಇರಿಸಿಕೊಂಡು ಯೋಚನೆ ಮಾಡಿದರೆ ಕೆಲವು ಇವು ಸುದ್ದಿಗಳ ಅನ್ನುವಂತಹ ಪ್ರಶ್ನೆಗಳು ನಮ್ಮ ಮುಂದೆ ಬರ್ತವೆ. ಸೊ ಮಾಧ್ಯಮದ ಮೊದಲ ಮೂಲ ಪರಿಕಲ್ಪನೆ ಏನಾಗಿತ್ತಲ್ಲ, ಜನರಿಗೆ ನಾವು ಏನು ಕೊಡ್ತೀವಿ, ಎಷ್ಟು ಕೊಡ್ತೀವಿ, ಹೆಂಗೆ ಕೊಡ್ತೀವಿ, ಅದೇ ಧೂಳಿಪಟ ಆಗಿದೆ ಸ್ವಾಮಿ. ನಾನು ಈ ಮಾಧ್ಯಮ ಕ್ಷೇತ್ರದಲ್ಲಿ ಕಾಲಿಟ್ಟಾಗ ಇದೊಂದು ಸರ್ವೀಸ್ ಓರಿಯೆಂಟೆಡ್ ಉದ್ಯಮ ಅಂತ ತಿಳ್ಕೊಂಡಿದ್ದೇವೆ ನಾವು. ಬಟ್ ಇವತ್ತು ಏನಾಗಿದೆ ಅಂದರೆ ಅದು ನಮಗೆ ಒಂದು ಆಹಾರ ಕೊಡ್ತಕ್ಕಂಥ ಉದ್ಯಮ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಇವತ್ತು ನಾವು ಮಾತನಾಡುವಾಗ ಹೇಳ್ತೀವಿ, ನಾವು ಈ ವಿಶಾಲವಾಗಿ ಬೆಳೆದಂಥ ಈ ಕ್ಷೇತ್ರದಲ್ಲಿ ಸಾಕಷ್ಟು ಉದ್ಯೋಗದ ಅವಕಾಶಗಳಿವೆ. ಆದರೆ ಹಿಂದೆ ಈ ಉದ್ಯೋಗದಲ್ಲಿ ಸೇರಿಕೊಂಡಂಥವರೆಲ್ಲರಿಗೂ ಇದೊಂದು ಸೇವೆ ಮಾಡುವತಕ್ಕಂಥ ಒಂದು ಉದ್ಯಮ ಅನ್ನುವಂಥ ಮಾತು ಇತ್ತು. ಆದರೆ ಈಗ ಅದು ಇಲ್ಲ. ನಮಗೆ ಸ್ಯಾಲ್ರಿ ಎಷ್ಟು ಬರ್ತದೆ, ನಮಗಿಲ್ಲಿ ಏನಾದರೂ ಲಾಭ ಇದೆನಾ. ಆಗಲೇ ಮಾತನಾಡುವಾಗ ರಶ್ಮಿ ಅವರು ಹೇಳಿದರು, ನಾನು ಇಲ್ಲಿ ಖಾಯಮ್ಮಾಗಿ ಇದೇ ಸಂಸ್ಥೆಯಲ್ಲಿ ಸೇವೆ ಮಾಡ್ತೀನಿ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಯಾಕಂದರೆ ಇನ್ನೊಬ್ಬರು ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿದರೆ ನಾನು ಅಲ್ಲೂ ಕೂಡ ಹೋಗ್ಬೋದು. ನನಗೆ ಕೊಡ್ತಕ್ಕಂಥ ಒಂದು ವೇತನ ಅಲ್ಲಿ ಹೆಚ್ಚಿದ್ದರೆ ನಾನು ಅಲ್ಲಿಯೂ ಹೋಗ್ಬೋದು. ಅಂಥ ಅವಕಾಶಗಳು ಇವತ್ತು ವಿಶಾಲವಾಗಿ ಬೆಳೆದಂಥ ಸಂದರ್ಭದಲ್ಲಿ ಇದೊಂದು ಸೇವಾ ಸಂಸ್ಥೆಯಾಗಿ ಮಾತ್ರ ಇಲ್ಲ. ಯಾಕಂದರೆ ಇವತ್ತು ನಮ್ಮಲ್ಲಿ ಒಂದು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಸಮಾಜ ಸೇವಕ ಅಂತೇಳಿ ಹಾಗೆ ಹೀಗೆ ಅಂತ ಬಂದಿತ್ತು. ನಾನು ಜಿಲ್ಲಾ ವರದಿಗಾರರಿಗೆ ಬೆಳಗ್ಗೆ ನಾನು ಅಡ್ವರ್ಟೈಸಲ್ ಅಂತ ಎಲ್ಲೋ ಸೈಡಲ್ಲಿ ಹಾಕಿರ್ತಾರೆ, ಅದನ್ನು ನಾನು ಕೇಳಿದೆ, ಇದು ಯಾವಾಗ ಇವನು ಸಮಾಜ ಸೇವಕ ಆದ ಅಂತೇಳಿ ಅಂತ. ಹಣ ಇಲ್ಲ, ಅದು ಜಾಹೀರಾತು. ಅವನು ಬೆಳಗಿಂದ ಸಂಜೆವರೆಗೆ ಇಸ್ಪೀಟ್ ಆಡೋದು ಬಿಟ್ಟರೆ ಬೇರೆ ಏನಿಲ್ಲ. ಅವನ ಬಗ್ಗೆ ಅರ್ಧ ಪುಟ ಸಮಾಜ ಸೇವಕ ಅಂತೇಳಿ ಸುದ್ದಿ ಬಂದಿತ್ತು. ಅದನ್ನು ಓದಬೇಕಾದ್ರೆ ನನಗೇ ಹಾಗೆ ಅನ್ನಿಸ್ಬೇಕಾದ್ರೆ ಬೇರೆಯವ್ರಿಗೆ ಏನು ಅನಿಸುತ್ತೆ ಅಂತೇಳಿ. ಇವತ್ತು ವ್ಯವಸ್ಥೆ ಅದಕ್ಕೆ ಹೇಳಿದೆ, ನಾನು ಪತ್ರಿಕಾ ರಂಗ ಅಲ್ಲ, ಇದು ಮೀಡಿಯಾ ಬಿಸ್ನೆಸ್. ಕೆಲವು ಪತ್ರಿಕೆಗಳಲ್ಲಿ ವರದಿಗಾರರನ್ನು ನೀನು ರೆವಿನ್ಯೂ ಎಷ್ಟು ತಂದು ಕೊಡ್ತೀವಿ ಅದರ ಮೇಲೆ ಸಂಬಳ ಫಿಕ್ಸ್ ಆಗುತ್ತೆ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ನಮ್ಮ ಸಂಘದ ವಿಜಯ ಸಾರವಾಡ್ ಅವರು, ಸಂತೋಷ್ ಶೇಷನ್ಗೌಡ ಅವರು, ಬಸವರಾಜ್ ಉಳ್ಳಾಗಡ್ಡಿ ಅವರು, ಸಂತೋಷ್ ಮಹಬೂಬ್ ಹಳ್ಳೂರವರು, ಸಿದ್ದು ಚಲವಾದಿ ಅವರು ಈ ಒಂದು ಗೌರವ ಸನ್ಮಾನವನ್ನು ನಡೆಸಿಕೊಡ್ಬೇಕು. ಥ್ಯಾಂಕ್ ಯು ಸರ್. ವಿಶೇಷವಾಗಿ ನಾವು ಓಂಕಾರ ಕಾಕಡೆ ಸರ್ ಅವರನ್ನ ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೇವೆ. और खबरों के लिए देखते रहिए बी न्यूज़ नेशन।